Hello everyone, welcome back Search Creator YouTube channel. ಸೊ ಫಸ್ಟ್ ಅಥವಾ ಸೆಕೆಂಡ್ ಸೆಮಿಸ್ಟರ್ ದ ಮಾಡಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ರೆ ಆಲ್ರೆಡಿ ನಾನು ಹೇಳ್ತಾ ಬಂದಿದ್ದೀನಿ. ಇಂಟ್ರೊಡಕ್ಷನ್ ಟು ಎ ಐ ಅಂಡ್ ಅಪ್ಲಿಕೇಶನ್ಸ್ ಕೋರ್ಸ್ ಕೋಡ್ ಬಂದ್ಬಿಟ್ಟು BAI ಸೆಕೆಂಡ್ BAI A103 ಅಥವಾ 203 ಅಂತ ಏನು ಸಬ್ಜೆಕ್ಟ್ ಕೋಡ್ ಇದೆ. ಇದು ಸಬ್ಜೆಕ್ಟ್ ಕೋಡ್ ಮಾಡಲ್ ಕ್ವಶನ್ ಪೇಪರ್ಸ್ನ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಬಂದಿದ್ದೀನಿ. ಸೊ ಯಾವ ಥರ ಡೌನ್ಲೋಡ್ ಮಾಡೋದು ಅಂತಲೂ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಮತ್ತು ನಮ್ಮ ವೆಬ್ಸೈಟಲ್ಲಿ ಆಲ್ರೆಡಿ ಅದು ಇದೆ, ಡೌನ್ಲೋಡ್ ಮಾಡ್ಬೋದು ಹೇಗೆ ಅಂತಲೂ ಕ್ಲಿಯರಾಗಿ ನಾನು ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಈಗ ಫಸ್ಟ್ ಕ್ವಶನ್ಸ್ ನಾನು ಇದನ್ನ ಮತ್ತೆ ಯಾವ ಥರ ನೀವು ಆನ್ಸರ್ ಮಾಡೋದು ಕೂಡ, ಯಾವ ಥರ ಪರ್ಫೆಕ್ಟ್ ಆನ್ಸರ್ ಬರೆಯೋದು, ಟೈಮ್ ಯಾವ ಥರ ಮ್ಯಾನೇಜ್ ಮಾಡೋದು, ಎಕ್ಸಾಮಲ್ಲಿ ಏನೇನು ಕ್ಯಾರಿ ಮಾಡಬೇಕು ಥಿಂಗ್ಸ್ನ ಅಂತ ಅದೇ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ. ಅಥವಾ ಇಲ್ಲಿ ಐ ಬಟನ್ ಏನು ಕಾಣಿದೆ ಆ ಐ ಬಟನ್ ಕ್ಲಿಕ್ ಮಾಡೋದು ನಿಮಗೆ ಆ ವಿಡಿಯೋ ಸಿಗುತ್ತೆ. ಓಕೆ, ನೆಕ್ಸ್ಟ್ ಮಾಡಲ್ 1 ಇಂಟ್ರೊಡಕ್ಷನ್ ಟು AI ಮಾಡಲ್ 1. ಸೊ ಇದು ನಿಮಗೆ ಗೊತ್ತಿರುತ್ತೆ. ಸೊ ನಾನು ಮಾಡಲ್ 1 ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಇದರಲ್ಲಿ ಕ್ವಶನ್ 1 ಮಾಡಲ್ ಕ್ವಶನ್ ಪೇಪರ್ ಏನು ಕ್ವಶನ್ ಕೊಟ್ಟಿದ್ರೆ ಸೆಟ್ ಪೇಪರ್ 1 ಮಾತ್ರ ನಾನು ಇಲ್ಲಿ ಇರುತ್ತೆ. ಸೊ ಇನ್ನು ರಿಮೈನಿಂಗ್ ವಿಡಿಯೋಸ್ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಅಲ್ಲಿ ಇರುತ್ತೆ. ಸೊ ಇನ್ನು ಯಾರು ನೋಡಿರೋದಿಲ್ಲ ಸೊ ಅದನ್ನ ಪ್ಲೀಸ್ ಅಲ್ಲಿ ಕೆಳಗೆ ನೀವು ಸಬ್ಸ್ಕ್ರಿಪ್ಷನ್ ಬೇಸ್ ತಗೊಂಡು ನೀವು ನೋಡ್ಬೇಕಾಗಿರೋದು ನೆಕ್ಸ್ಟ್ ವಿಡಿಯೋಸ್ ಇಂದ. ಸೊ ಈ ವಿಡಿಯೋ ಮಾತ್ರ ನಿಮಗೆ ಫಸ್ಟ್ ಆಗಿ ಅವೈಲೇಬಲ್ ಇರುತ್ತೆ. ಓಕೆ ನೋಡಿ, ಮಾಡಲ್ 1 ಏನು ಇದು ಮಾಡಲ್ 1 ಕ್ವಶನ್ 1A. ಸೊ ಇದ್ರಲ್ಲಿ 3 ಇದಾವೆ, 3 ಕ್ವಶನ್ಸ್ ಇದಾವೆ. 1ABC ಅಂತ ನೋಡಿ, 1ABC ಅಂತ. ಬಟ್ ಇಲ್ಲಿ ನಾನು 1A ಮಾತ್ರನೇ ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಕ್ವಶನ್ 1 ಏನು, ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಕ್ಸ್ಪ್ಲೇನ್ ಹೌ ಡಸ್ AI ವರ್ಕ್ಸ್, ಲಿಸ್ಟ್ ಔಟ್ 3 ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದ್ರಿಗೆ ಮಾರ್ಕ್ಸ್ ಎಷ್ಟು? 8 ಮಾರ್ಕ್ಸ್ ನೋಡಿ, 8 ಮಾರ್ಕ್ಸ್ ಇದೆ. ಸೊ ಈ 8 ಮಾರ್ಕ್ಸ್ ನೀವು ಯಾವ ಥರ ಆನ್ಸರ್ಸ್ನ ಬರೀಬೇಕು, ಇದು ಯಾವ ಥರ ಅವರು ಡಿವೈಡ್ ಮಾಡ್ತಾರೆ, ಆನ್ಸರ್ಸ್ ನೀವು ಬರೀಬೇಕು ಅದಕ್ಕೆ ಯಾವ ಥರ ಡಿವೈಡ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ನೀವು ಡೆಫಿನೇಷನ್ ಬರೀಬೇಕು. ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕ್ವಶನ್ ಕೇಳಿದ್ರಲ್ವಾ, ಸೊ ನೀವು ಫಸ್ಟ್ ಡೆಫಿನೇಷನ್ ಬರ್ಬಿಡ್ಬೇಕು. ಸೊ ಅದು ಅವರಿಗೆ ಕನ್ಸಿಡರ್ ಆಗುತ್ತೆ, 2 ಮಾರ್ಕ್ಸ್ ಅಂತ ಕನ್ಸಿಡರ್ ಆಗುತ್ತೆ. ನೀವು ಆನ್ಸರ್ ಏನು ಬರೀಬೇಕು, ನಾವು ಅದಕ್ಕೆ ಸೊಲ್ಯೂಷನ್ ಆಲ್ರೆಡಿ ಹಾಕಿದ್ದೀವಿ. ಸೊ ನೀವು ಅದನ್ನ ನಿಮ್ಮ ಇಲ್ಲೂ ಕೂಡ ನೋಡ್ಬೋದು, ನೀವು ನೋಟ್ಸ್ ಹತ್ರ ಬರ್ಕೋಬಹುದು. ಇದನ್ನ ನೋಡ್ಕೊಂಡು ಇಲ್ಲ ಅಂದ್ರೆ ಸೊ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಕ್ಯಾರಿ ಮಾಡ್ಕೊಂಡು ಓದ್ಕೋಬಹುದು. ಓಕೆ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI is a branch of computer science that aims to create machines and software that can perform tasks which normally require human intelligence. ಏನಿದ್ರ ಅರ್ಥ? ಸೊ ಇದು ಸಿಂಪಲ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಸೊ ಜಸ್ಟ್ ಇಟ್ ಈಸ್ ಎ ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಎಕ್ಸ್ಟ್ರಾ ಬ್ರಾಂಚ್ ಆಗಿ ಓಪನ್ ಆಗಿರೋದಿಲ್ಲ, ಬಟ್ ಈಗ ಓಪನ್ ಮಾಡಿದ್ರೆ ಇದು ಸಬ್ ಬ್ರಾಂಚ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆನಾ? ಸೊ ಕಂಪ್ಯೂಟರ್ ಸೈನ್ಸ್ಗೆ ಸಬ್ ಬ್ರಾಂಚ್ ಇದು. ಇದ್ರ ಏಮ್ ಏನು? ಕ್ರಿಯೇಟ್ ಮಿಷಿನ್ಸ್ ಅಂಡ್ ಸಾಫ್ಟ್ವೇರ್ಸ್ನ ಏನೇನು ಮಾಡೋದು, ಮಿಷಿನ್ಸ್ನ ಮತ್ತೆ ಸಾಫ್ಟ್ವೇರ್ಸ್ನ ಕ್ರಿಯೇಟ್ ಮಾಡೋದು. ಇದು ಏನೇನು ಮಾಡುತ್ತೆ, ದಟ್ ಕ್ಯಾನ್ ಪರ್ಫಾರ್ಮ್ ಟಾಸ್ಕ್ ನಾರ್ಮಲಿ ರಿಕ್ವೈರ್ ಹ್ಯೂಮನ್ ಇಂಟೆಲಿಜೆನ್ಸ್. ಇದೇನೇನು ಟಾಸ್ಕ್ನ ಪರ್ಫಾರ್ಮ್ ಮಾಡುತ್ತೆ, ಇದು ಸಿಮಿಲರ್ ಟು ಹ್ಯೂಮನ್ಸ್ ಅಂದ್ರೆ ನಮ್ಮನ್ನ ಮೀಸೋ ತರನು ಕೂಡ ಇದು ಟಾಸ್ಕ್ ನ ಪರ್ಫಾರ್ಮ್ ಮಾಡುತ್ತೆ. ಲೈಕ್ ಈಗ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡಿದ್ವಿ ಮನುಷ್ಯ ಕೂಡ, ಸೊ ವಿದಿನ್ ಎ ಫ್ಯೂ ಸೆಕೆಂಡ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದು ಆ ತರ ಕಂಟೆಂಟ್ ನ. ಟಾಸ್ಕ್ ನ ಪರ್ಫಾರ್ಮ್ ಮಾಡೋದಾಗ್ಲಿ, ವಿಡಿಯೋ ಜನರೇಟ್ ಮಾಡೋದಾಗ್ಲಿ, ಸೇಮ್ ಈಗ ಏನ್ ಮನುಷ್ಯ ಕುತ್ಕೊಂಡು ಎಡಿಟರ್ಸ್ ಕುತ್ಕೊಂಡು ವಿಡಿಯೋಸ್ ನ ಎಡಿಟ್ ಮಾಡ್ತಿರ್ತಾರೆ, ಅದೇ ಈಗ AI ಕೂಡ ಮಾಡ್ತಿದೆ. ಮತ್ತೆ ಕಂಟೆಂಟ್ ಜನರೇಷನ್ ಆಗ್ಲಿ ಅಥವಾ ಈ ತರ ಏನು ಒಂದು PDF ಅನಾಲಿಸಿಸ್ ಮಾಡಿ ವಿದಿನ್ ಸೆಕೆಂಡ್ಸ್ ಅಲ್ಲಿ ಹೇಳೋದಾಗ್ಲಿ, ನೀವು ರೋಬೋ ಫಿಲಮ್ ನೋಡಿದ್ರೆ ಒಂದು ಗೊತ್ತಾಗ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಅದ್ರಿಗೆ ಯಾವ ತರ ಹ್ಯೂಮನ್ ಏನ್ ಮಾಡ್ತಾರೆ ಅದೇ ತರ ಒಂದು ಆ ರೋಬೋ ಮಾಡುತ್ತಲ್ವ ಅದೇ ತರ ಇಲ್ಲಿ ಒಂದು ಆನ್ಸರ್ ನೀವು ಬರಬೇಕು. ಈ ತರ ಡೆಫಿನೇಷನ್ ಇದೇ ತರ ಬರೀಬೇಕು ಅಂತ ಏನಿಲ್ಲ. ಡೆಫಿನೇಷನ್ಸ್ ನೀವು ರೋಬೋ ಫಿಲಮ್ ನೋಡಿದ್ರೆ ಅದೇನ್ ಮಾಡುತ್ತೆ, ಅದನ್ನ ಸ್ವಲ್ಪ 2 ಮಿನಿಟ್ಸ್ ಕಣ್ ಮುಚ್ಕೊಂಡಿಲ್ಲ, 1 ಮಿನಿಟ್ ಕಣ್ ಮುಚ್ಕೊಂಡು ನೋಡಿ ಅದೇನೇನ್ ಮಾಡುತ್ತೆ, ಸಿಮಿಲರ್ ಟು ಹ್ಯೂಮನ್ ಏನೇನ್ ಮಾಡುತ್ತೆ ಅದನ್ನೆಲ್ಲ ಮಾಡುತ್ತಲ್ವಾ. ಸೊ ದಟ್ ಕ್ಯಾನ್ ಪರ್ಫಾರ್ಮ್ ದಿ ಸಿಮಿಲರ್ ಟು ಹ್ಯೂಮನ್ ಲೈಕ್ ದಟ್. ಮತ್ತೆ ಇಟ್ ಈಸ್ ಎ ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ ನೀವು ಬರೀಬಹುದು. ನೆಕ್ಸ್ಟ್ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್, ಹೌ ಡಸ್ AI ವರ್ಕ್ಸ್, ಯಾವ ತರ AI ವರ್ಕ್ ಆಗುತ್ತೆ. AI ವರ್ಕ್ ಬೈ ಯೂಸಿಂಗ್ ಡೇಟಾ, ಆಲ್ಗರಿಥಮ್ ಅಂಡ್ ಕಂಪ್ಯೂಟಿಂಗ್ ಪವರ್ ಟು ಇಮಿಟೇಟ್ ಹ್ಯೂಮನ್ ಇಂಟೆಲಿಜೆನ್ಸ್. ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಪ್ರೀ ಟ್ರೈನ್ ಡೇಟಾ ಇರುತ್ತೆ. ಸೊ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅನ್ಕೊಳ್ಳೋದೆ ಆ ರೋಬೋ ಫಿಲಮ್ ಅಲ್ಲಿ ಆ ರೋಬೋನ. ಓಕೆನಾ? ರಜನಿಕಾಂತ್ ಸರ್ ಮಾಡಿರೋ ರೋಬೋ ಫಿಲಮ್ ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ
ಅದಕ್ಕೆ ಡೇಟಾ ಪ್ರೊವೈಡ್ ಮಾಡಿದ್ರೆ ಅದಕ್ಕೆ ಅಲ್ಗಾರಿದಮ್ಸ್ ನ ಮೆನ್ಷನ್ ಬರ್ದಿರ್ತಾರೆ, ಲಾಜಿಕ್ ನ ಬರ್ದಿರ್ತಾರೆ, ಮತ್ತೆ ಕಂಪ್ಯೂಟಿಂಗ್ ಪವರ್. ಸೊ ಪವರ್ ಇರ್ಬೇಕು ಅದಕ್ಕೆ, ಅಂದ್ರೆ ಪವರ್ ಸಪ್ಲೈ, ಬ್ಯಾಟ್ರಿ ಇರಬೇಕು. ಆ ಪವರ್ ಇಂದ ಸೊ ಎಷ್ಟು ಸ್ಪೀಡಲ್ಲಿ ವರ್ಕ್ ಆಗುತ್ತೆ, ಕಂಪ್ಯೂಟಿಂಗ್ ಪವರ್ ಅಂದ್ರೆ ಎಷ್ಟು ಸ್ಪೀಡಲ್ಲಿ ವರ್ಕ್ ಆಗುತ್ತೆ, ಎಷ್ಟು ಅಕ್ಯುರಸಿ ವರ್ಕ್ ಆಗುತ್ತೆ, ಯಾವ್ದಾದ್ರು ಎರರ್ಸ್ ಬರ್ತಿದ್ಯಾ, ಈ ಕಂಪ್ಯೂಟಿಂಗ್ ಪವರ್ ಇರುತ್ತೆ. ಸಿಮಿಲರ್ ಟು ಇಮಿಡಿಯೇಟ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್, ನಮ್ಮ ಇಂಟೆಲಿಜೆನ್ಸ್ ಸೇಮ್ ಇರುತ್ತೆ, ಅದನ್ನೇ ತರ ಅದು ವರ್ಕ್ ಮಾಡುತ್ತೆ, ಅದ್ರ ಮೇಲೆ ವರ್ಕ್ ಆಗುತ್ತೆ. ಸೊ ಈಗ ಡೇಟಾ ಅಂದ್ರೆ ಏನು, ಅದು ಕೂಡ ಚಿಕ್ಕ ಚಿಕ್ಕ ಡೆಫಿನೇಷನ್ ಬರಬೇಕು. ಡೇಟಾ ಅಂದ್ರೆ ಏನು, ಡೇಟಾ ಯಾವ ತರ ಅಲ್ಲಿಗೆ ಏನು ಮಿಷಿನ್ಗೆ ಪ್ರೊವೈಡ್ ಮಾಡ್ತಾರೆ. ಲಾರ್ಜ್ ಅಮೌಂಟ್ ಆಫ್ ಡೇಟಾ ಆರ್ ಕಲೆಕ್ಟೆಡ್ ಫ್ರಮ್ ದಿ ಟ್ರೈನಿಂಗ್ ಮಾಡ್ಬೇಕಾದ್ರೆ ಲಾರ್ಜ್ ಅಮೌಂಟ್ ಆಫ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾನ, ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಡೇಟಾ ಸೆಟ್ ನೀವು ಕೇಳಿರ್ತೀರ. ಡೇಟಾ ಸೆಟ್ ನೀವೀಗ ಫಸ್ಟ್ ಇಯರ್ ನಿಮ್ಗೆ ಗೊತ್ತಾಗಿರೋದಿಲ್ಲ, ನೆಕ್ಸ್ಟ್ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ. ಯಾರು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ರ, ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ತರ AIML, AIDS ಈ ಸಬ್ಬ್ರಾಂಚಸ್ ತಗೊಂಡಿದ್ರ, ನಿಮ್ಗೆ ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಹೇಳ್ತಾ ಹೋಗ್ತಾರೆ ನಿಮ್ ಕಾಲೇಜ್ ನೆಕ್ಸ್ಟ್ ಅಪ್ಕಮಿಂಗ್ ಸೆಮಿಸ್ಟರ್ ಅಲ್ಲಿ. ಓಕೆ, ಸೊ ಡೇಟಾ ಸೆಟ್ ನ ಕ್ರಿಯೇಟ್ ಮಾಡೋದಾಗ್ಲಿ, ಡೇಟಾ ಸೆಟ್ ನ ಕಲೆಕ್ಟ್ ಮಾಡ್ಕೊಳ್ಳೋದಾಗ್ಲಿ, ಟ್ರೈನಿಂಗ್ ಮಾಡೋದಾಗ್ಲಿ, ಇವೆಲ್ಲ ಇನ್ ಡೆಪ್ತ್ ಕಾನ್ಸೆಪ್ಟ್. ಟ್ರೈನಿಂಗ್ ಮಾಡ್ಬೇಕಂದ್ರೆ ತುಂಬಾ ದೊಡ್ಡ ದೊಡ್ಡ ಡೇಟಾಸ್ ನ ಕಲೆಕ್ಟ್ ಮಾಡಿ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಆಲ್ಗರಿದಮ್ಸ್, ಸೊ ಮಿಷಿನ್ ಲರ್ನಿಂಗ್ ತುಂಬಾ ದೊಡ್ಡ ದೊಡ್ಡ ಆಲ್ಗರಿದಮ್ಸ್. ಪೈಥಾನ್ ಸಿಂಪಲ್ ಇದ್ವು, ಮಿಷಿನ್ ಲರ್ನಿಂಗ್ ಯಾವಾಗ ಬಂತು, ಇಂಟ್ರೊಡ್ಯೂಸ್ ಆಯ್ತು, ಅವಾಗ ತುಂಬಾ ದೊಡ್ಡ ದೊಡ್ಡ ಆಲ್ಗರಿದಮ್ಸ್, ಒಂದು ಲಾಜಿಸ್ಟಿಕ್ ರಿಗ್ರೆಷನ್ ಆಗ್ಲಿ ಅಥವಾ ರಿಗ್ರೆಷನ್ ಮಾಡೆಲ್ಸ್ ಆಗ್ಲಿ, ಮತ್ತೆ SVM ಈ ತರ ತುಂಬಾ ದೊಡ್ಡ ದೊಡ್ಡ ಮಾಡೆಲ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ. ಮಿಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಆಲ್ಗರಿದಮ್ಸ್ ಐಡೆಂಟಿಫೈ ಪ್ಯಾಟರ್ನ್ ಆನ್ ಡೇಟಾ. ಓಕೆನಾ, ಸೊ ನೀವೀಗ ತಂಬಿಡ್ತಿರಲ್ಲ, ಅದು ಕೂಡ ಒಂದು ಆಲ್ಗರಿದಮ್. ಇಲ್ಲಿ ಐರಿಸ್ ಏನ್ ಕಾಣಿಸುತ್ತೆ, ಈ ಐಸ್ ಅದು ಕೂಡ ಒಂದು ಆಲ್ಗರಿದಮ್. ಈ ತರ ಪ್ರತಿಯೊಂದು ಆಲ್ಗರಿದಮ್ಸ್ ನ ಡಿಸೈನ್ ಮಾಡಿ ಇದ್ರ ತುಂಬಾ ಆಲ್ಗರಿದಮ್ಸ್ ಇದೆ. ಇದ್ರ ಮೇಲೆ ಈ AI ವರ್ಕ್ ಆಗೋದು ಆಲ್ಗರಿದಮ್ಸ್ ಮೇಲೆ. ಮತ್ತೆ ಇನ್ನೊಂದು ಟ್ರೈನಿಂಗ್, ದಿ ಮಾಡೆಲ್ ಲರ್ನ್ ಫ್ರಮ್ ಎಕ್ಸಾಂಪಲ್ಸ್ ಅಂಡ್ ಇಂಪ್ರೂವ್ ಇಟ್ಸ್ ಅಕ್ಯುರಸಿ. ಫಾರ್ ಎಕ್ಸಾಂಪಲ್, ಈಗ ನಾನು ಮಾತಾಡಬೇಕು ಅಂದ್ರೆ ನನಗೇನಾದ್ರೂ ಒಂದು ನಾಲೆಡ್ಜ್ ಇರಬೇಕು, ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ನಾನು ಮಾತಾಡ್ತೇನೆ. ಅದೇ ತರನೇ ಮಿಷಿನ್ ಲರ್ನಿಂಗ್. ಸೊ ಒಂದು ರೋಬೋ ಅಥವಾ ಏನು ನಾವು ಟ್ರೈನ್ ಮಾಡ್ತೀವಿ, ಅದಕ್ಕೆ ಅದರ ಎಕ್ಸಾಂಪಲ್, ಸಿಮಿಲರ್ ಎಕ್ಸಾಂಪಲ್ ಕೊಡಬೇಕು. ಈ ತರ ನೀವು ಇರ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಏನ್ ಮಾತಾಡ್ತಿದ್ದೀನಿ ಇದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ, ಅದಕ್ಕೆ ಗೊತ್ತು ನನಗೆ. ಅದೇ ತರ ಆ ಮಿಷಿನ್ ಲರ್ನಿಂಗ್ ಕೂಡ ಒಂದು ನಾವು ಈ ವರ್ಡ್ ಅನ್ನು ಹೇಳಬೇಕು, ಈ ವರ್ಡ್ ಅನ್ನು ಹೇಳಬಾರ್ದು ಅಂತ ಟ್ರೈನಿಂಗ್ ಮಾಡ್ತೀವಿ. ಆ ಟ್ರೈನಿಂಗ್ ಇಲ್ಲಿ ನಾವು ಕೊಡೋದು. ಮಾಡೆಲ್ ಮೆನ್ಷನ್ ಮಾಡಿರ್ತೀವಿ, A ಫಾರ್ ಆಪಲ್, B ಫಾರ್ ಬಾಲ್ ಅಂತ ಹೇಗೆ ನಾವು ಕಲ್ತಿರ್ತೀವಲ್ಲ, ಅದೇ ತರ ಇಲ್ಲಿ ಮಾಡೆಲ್ ಅಲ್ಲೂ ಕೂಡ A ಫಾರ್ ಆಪಲ್ ಹೇಳಬೇಕು, B ಫಾರ್ ಬಾಲ್ ಹೇಳಬೇಕು, ಬೇರೆ ಹೇಳ್ಬಾರ್ದು ಅಂತ ನಾವು ಟ್ರೈನ್ ಮಾಡ್ತೀವಿ. ಅದನ್ನೆಲ್ಲ ಹೇಳಿರೋದು ಟ್ರೈನಿಂಗ್. ಮತ್ತೆ ಪ್ರೆಡಿಕ್ಷನ್, ಆಫ್ಟರ್ ಟ್ರೈನಿಂಗ್ ದಿ ಸಿಸ್ಟಮ್ ಕ್ಯಾನ್ ಮೇಕ್ ಡಿಸಿಷನ್ಸ್, ಕ್ಲಾಸಿಫೈ ದಿ ಡೇಟಾ ಆರ್ ಗಿವ್ ಪ್ರೆಡಿಕ್ಷನ್ಸ್ ಟು ನ್ಯೂ ಇನ್ಪುಟ್ಸ್. ಓಕೆನಾ, ಸೊ ಆ ಪ್ರೆಡಿಕ್ಷನ್ಸ್, ಈಗ ರಿಸಲ್ಟ್ ನಾವು ನೋಡ್ಬೇಕು. ಟ್ರೈನಿಂಗ್ ಆಗಿ ಈಗ ರಿಸಲ್ಟ್ ನಾವು ನೋಡ್ಬೇಕು. ಸೊ ರಿಸಲ್ಟ್ ಅಲ್ಲಿ ಟ್ರೈನಿಂಗ್ ಮುಗಿದೆ. ಆಫ್ಟರ್ ಟ್ರೈನಿಂಗ್ ದಿ ಸಿಸ್ಟಮ್ ಕ್ಯಾನ್ ಮೇಕ್ ಡಿಸಿಷನ್ಸ್, ಸಿಸ್ಟಮ್ ಡಿಸಿಷನ್ ಮಾಡಬೇಕು. A ಫಾರ್ ಆಪಲ್ ಅಂತ ಕೊಟ್ಟಿರ್ತೀವಿ, ಅದೇ ಆಪಲ್ ಅಂತ ಕರೆಕ್ಟ್ ಆಗಿ ಹೇಳ್ತಿದ್ಯಾ ಇಲ್ಲ ಬೇರೆ ಏನಾದ್ರು ಹೇಳ್ತಿದ್ಯಾ ಅಂತ ಚೆಕ್ ಮಾಡ್ಬೇಕು. ಸೊ ಅವಾಗ A ಬದಲಿಗೆ ನಾವು ಏನೋ ಬೇರೆ ವರ್ಡ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್, ಈಗ ನನ್ನ ಬಗ್ಗೆ ಇದೇನು ಗೊತ್ತಿಲ್ಲ, ನಾನು ಇಲ್ಲೇನು ಮಾತಾಡ್ತಿರೋದೇ ಬೇರೆ ಇರುತ್ತೆ, ಇಲ್ಲಿ ಇರೋದೇ ಬೇರೆ ತರ ಇರುತ್ತೆ, ನಾವು ಹೀಗಾಗುತ್ತೆ ಪ್ರಿಡಿಕ್ಷನ್ ರಿಸಲ್ಟ್ ತಪ್ಪಾಗುತ್ತಲ್ಲ. ಅದೇ ತರ ಆ ಮಿಷಿನ್ಗೆ ನಾವು ಟ್ರೈನ್ ಮಾಡಿರ್ತೀವಿ, ಆ ವರ್ಡ್ ನ ಕೊಟ್ಟು ಚೆಕ್ ಮಾಡ್ಬೇಕು ನಾವು ಫಸ್ಟ್. ಸೊ A ಫಾರ್ ಆಪಲ್ ಹೇಳ್ತಿದ್ಯಾ ಇಲ್ಲ ಬೇರೆ ಏನಾದ್ರು ಹೇಳ್ತಿದ್ಯಾ ಅಂತ. ಸೊ A ಫಾರ್ ಆಪಲ್ ಅಂತ ಹೇಳಿದ್ರೆ ಸೊ ಗುಡ್ ಅಕ್ಯುರಸಿ, ಇಲ್ಲ ಅಂದ್ರೆ ಅಕ್ಯುರಸಿ ಕರೆಕ್ಟ್ ಇಲ್ಲ ಅಂದ್ರೆ A ಫಾರ್ ಆಪಲ್ ಅನ್ನೋದು ಬೇರೆ ಏನೋ ವರ್ಡ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್, A ಫಾರ್ ಅಂದ್ರೆ ಸೊ ಕ್ಯಾಟ್, ಡಾಗ್ ಈ ತರ ಏನಾದ್ರು ಹೇಳಿದ್ರೆ ಸೊ ಅಕ್ಯುರಸಿ ಲೋ ಆಗಿದೆ, ಅಂದ್ರೆ ಟ್ರೈನಿಂಗ್ ಪ್ರಾಪರ್ ಆಗಿ ಆಗಿಲ್ಲ ಅಂತ ಅರ್ಥ. ಸೊ ಎಲ್ಲಾ ಕೂಡ ಟ್ರೈನಿಂಗ್ ಮೇಲೆ ಇರೋದು. ನಾವೇನ್ ಟ್ರೈನ್ ಮಾಡ್ತೀವಿ ಒಂದು ಮಿಷಿನ್ ಲರ್ನಿಂಗ್ ಇದಕ್ಕೆ ಕೋಡ್ಗೆ, ಅದ್ರ ಬೇಸ್ ಮೇಲೆ ವರ್ಕ್ ಆಗೋದು. ಆಲ್ಗರಿದಮ್ ಅಕ್ಯುರಸಿ, ಆಲ್ಗರಿದಮ್ ಟ್ರೈನಿಂಗ್ ಇದ್ರ ಮೇಲೆ ವರ್ಕ್ ಆಗೋದು. ಆ ಪ್ರೆಡಿಕ್ಷನ್ ಕರೆಕ್ಟ್ ಆಗಿತ್ತು ಅಂದ್ರೆ ಅಕ್ಯುರಸಿ ಗುಡ್ ಅಂತ, ಇಲ್ಲಾಂದ್ರೆ ಅಕ್ಯುರಸಿ ಲೋ ಅಂತ. ಅದೇ ಕ್ಲಾಸಿಫೈಡ್ ಡೇಟಾಸ್ ಮಾಡಬೇಕು, ಡಿಸಿಷನ್ ಅದೇ ತಗೊಳುತ್ತೆ. ಮತ್ತೆ ಗಿವ್ ಪ್ರೆಡಿಕ್ಷನ್ ಫಾರ್ ದಿ ನ್ಯೂ ಇನ್ಪುಟ್ಸ್, ನಾವು ನ್ಯೂ ಇನ್ಪುಟ್ ಏನ್ ಕೊಡ್ತೀವಿ ಅದ್ರ ಮೇಲೆ ಅಕ್ಯುರಸಿ ಕರೆಕ್ಟ್ ಆಗಿ ಕೊಡುತ್ತೆ, ಅದ್ರ ಮೇಲೆ ಈ ಪ್ರೆಡಿಕ್ಷನ್ ವರ್ಕ್ ಆಗುತ್ತೆ. ಮತ್ತೆ ಫೀಡ್ಬ್ಯಾಕ್, ಸೊ ಫೀಡ್ಬ್ಯಾಕ್ ಅಂದ್ರೆ ಏನು, ಕಂಟಿನ್ಯೂಸ್ ಫೀಡ್ಬ್ಯಾಕ್ ಹೆಲ್ಪ್ AI ಸಿಸ್ಟಮ್ ಇಂಪ್ರೂವ್ ಇಟ್ಸ್ ಪರ್ಫಾರ್ಮೆನ್ಸ್ ಓವರ್ ಟೈಮ್. ಸೊ ಈಗ ರಿಸಲ್ಟ್ ನೋಡುವ, ಆ ರಿಸಲ್ಟ್ ಎಷ್ಟು ಬೇಗನೆ ಕೊಡ್ತಿದೆ ನಮಗೆ, ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಕೊಡ್ತಿದ್ಯಾ, ವಿತಿನ್ ಮಿನಿಟ್ ಅಲ್ಲಿ ಕೊಡ್ತಿದ್ಯಾ, ವಿತಿನ್ ಅವರ್ ಅಲ್ಲಿ ಕೊಡ್ತಿದ್ಯಾ, ಅದರ ಬೇಸ್ ಮೇಲೆ ನಾವು ಈಗ ಮಿಷಿನ್ ಲರ್ನಿಂಗ್ ವರ್ಕ್ ಆಗೋದು. ಈಗ ಫಾರ್ ಎಕ್ಸಾಂಪಲ್, ನಾನು A ಫಾರ್ ಆಪಲ್ ಅನ್ನೋದನ್ನ ಇಷ್ಟು ಸೆಕೆಂಡ್ ಅಲ್ಲಿ ಆಗಿರ್ಬೇಕು ಅಂತ ಹೇಳಿರ್ತೀನಿ, ಬಟ್ ಅಷ್ಟು ಸೆಕೆಂಡ್ ವರ್ಕ್ ಆಗ್ತಿಲ್ಲ ಅಂದ್ರೆ ಸೊ ಅದ್ರದ್ದು ಇಂಪ್ರೂವ್ ಮಾಡ್ಕೋಬೇಕು. ಅಕ್ಯುರಸಿ, ಕಂಪ್ಯೂಟಿಂಗ್ ಪವರ್ ಇಂಪ್ರೂವ್ ಮಾಡ್ಕೋಬೇಕು, ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದಕ್ಕೋಸ್ಕರ. ಸೊ ಅಗೇನ್ ಮತ್ತೆ ನಾವು ಟ್ರೈನಿಂಗ್ ಮಾಡಬೇಕು, ಮತ್ತೆ ಅಗೇನ್ ಪ್ರೊಡಕ್ಷನ್ ಚೆಕ್ ಮಾಡಬೇಕು, ಮತ್ತೆ ಅಗೇನ್ ಫೀಡ್ಬ್ಯಾಕ್, ಈ ತರ. ಸೊ ಈ ಮೂರು ಏನು ಆಸ್ಪೆಕ್ಟ್ಸ್ ಇದಾವೆ ಅವೆಲ್ಲ ಕರೆಕ್ಟ್ ಪ್ರಾಪರ್ ವರ್ಕ್ ಆಗ್ತಿದ್ರೆ ಮಾತ್ರ ಮಿಷಿನ್ ಲರ್ನಿಂಗ್ ಈ ತರ ವರ್ಕ್ ಆಗ್ತಿದೆ ಅಂತ ಒಂದು ಐಡಿಯಾ ಬರುತ್ತೆ. ಇಲ್ಲ ಅಂದ್ರೆ ಸೊ ಈ ಫೀಡ್ಬ್ಯಾಕ್ ಇಲ್ಲ ಅಂದ್ರೆ ಏನಾಗುತ್ತೆ, ಸೊ ವರ್ಕ್ ಆಗ್ತಿದೆ ಅಂತ ಬಿಟ್ಬಿಡ್ಬೋದು. ಬಟ್ ಅದನ್ನ ನೀವೇನಾದ್ರು ಒಬ್ಬ ಸಾಫ್ಟ್ವೇರ್
ಇದಾಗಿ ಎಂಪ್ಲಾಯ್ ಆಗಿ ಕಸ್ಟಮರ್ ಕೊಟ್ಬಿಟ್ರೆ ಏನಾಗುತ್ತೆ ಅದು ಸೊ ಅಕ್ಯುರಸಿ ವರ್ಕ್ ಆಗ್ತಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಹೇಳಿ ನಿಮ್ಗೆ ಗೊತ್ತಿರುತ್ತೆ ಏನ್ ಮಾಡ್ತಾರೆ ಅಂತ. ಅದೇ ತರ ಪ್ರಾಬ್ಲಮ್ ಒಂದು ಟೆಸ್ಟಿಂಗ್ ಪ್ರಾಪರ್ ಇಲ್ಲ ಅಂದ್ರೆ ನಿಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ಫೀಡ್ಬ್ಯಾಕ್ ಎವ್ರಿ AI ಇಂಜಿನಿಯರ್ಸ್ಗೆ ಏನಾಗಿರುತ್ತೆ ಫೀಡ್ಬ್ಯಾಕ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಕಾಂಪಿಟಿವ್ ಪವರ್ ಕೂಡ ಸೊ ಇಂಪ್ರೂವ್ ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಈಗ ಈ ತರ ವರ್ಕ್ ಆಗೋದು ಹೌ ಡಸ್ AI ವರ್ಕ್ಸ್ ಅಂತ ಕೇಳ್ತಾರೆ, ಈ ತರ ವರ್ಕ್ ಆಗುತ್ತೆ. ಇದಕ್ಕೆ ಇವ್ರು ಮ್ಯಾಕ್ಸಿಮಮ್ ಒಂದು 4 ಮಾರ್ಕ್ಸ್ ಕೊಡ್ಬೋದು. ಯಾಕೆಂದ್ರೆ 4 ಇಲ್ಲಿ 5 ಆಸ್ಪೆಕ್ಟ್ಸ್ ಇದಾವೆ, ಸಾರಿ 6 ಆಸ್ಪೆಕ್ಟ್ಸ್ ಇದಾವೆ, 5 or 6 ಕೊಡ್ಬೋದು. ಓಕೆ, ಸೊ ಅದ್ರ ಬೇಸ್ ಮೇಲೆ ನೆಕ್ಸ್ಟ್ ಅಡ್ವಾಂಟೇಜಸ್ ಇವಕ್ಕೂ ಕೂಡ 2 ಮಾರ್ಕ್ಸ್ ಕೊಡ್ಬೋದು. ಫಸ್ಟ್ ಅಡ್ವಾಂಟೇಜಸ್ ನೀವು ಇದನ್ನ ಇನ್ ಡೆಪ್ತ್ ಆಗಿ ಇದನ್ನೇ ಬರೀಬೇಕಂತ ಏನಿಲ್ಲ, ನೀವು ಇದನ್ನ ಜಸ್ಟ್ ತಿಳ್ಕೊಂಡಿರಿ ಏನೇನ್ ಮಾಡುತ್ತೆ ಅಡ್ವಾಂಟೇಜಸ್. ಫಸ್ಟ್ ಕಾಮನ್ ಆಗಿ ಬರೀಬಹುದು ಏನು ಅಂದ್ರೆ ಆಟೋಮೇಷನ್ ಮಾಡುತ್ತೆ, ಆಟೋಮೇಷನ್ ಪ್ರಾಪರ್ ಆಗಿ ವರ್ಕ್ ಆಗುತ್ತಲ್ವಾ. ಸೊ ಅಂದ್ರೆ AI ಅಂದ್ರೆ ಆಟೋಮೇಷನ್, ಅದಕ್ಕೋಸ್ಕರ ಕೋಡ್ ಬರೆಯೋದು, ಅದಕ್ಕೋಸ್ಕರ ರೋಬೋಟ್ಸ್ ನೋಡೋದು. ಮತ್ತೆ ಅಕ್ಯುರೇಸಿ, ಸೊ ಎಷ್ಟು ಟ್ರೈನಿಂಗ್ ನಾವು ಎಕ್ಸಾಂಪಲ್ ಬ್ಲಡ್ ಸೆಟ್ ನಾವು ಕೊಟ್ಬಿಟ್ಟು ಟ್ರೈನ್ ಮಾಡ್ತೀವಿ, ಅದ್ರ ಬೇಸ್ ಮೇಲೆ ಅಕ್ಯುರೇಸಿ ವರ್ಕ್ ಆಗುತ್ತೆ. ಅಕ್ಯುರೇಸಿ ಮತ್ತೆ 24/7 ಅವೈಲೇಬಿಲಿಟಿ ಇರುತ್ತೆ. ಯಾವಾಗ ಬೇಕಾದ್ರೂ ಅದು ನಾವು ಯಾವ ಬೇಕಾದ್ರೂ ಚೆಕ್ ಮಾಡ್ಬೋದು, ಯಾವ ಬೇಕಾದ್ರೂ ನಾವು ಅದಕ್ಕೆ ಏನು ಬೇಕಾದ್ರೂ ಕೇಳೋ ತರ ಇರುತ್ತೆ. ಸೊ ಮನುಷ್ಯನ ತರ ಇದೇ ತರ ಮಲ್ಕೋಬೇಕು, ಈ ತರ ಇದ್ ಮಾಡ್ಬೇಕು, 8 hours ಮಲ್ಕೋಬೇಕು, 8 hours ವರ್ಕ್ ಆಗ್ಬಾರ್ದು, ಈ ತರ ಏನಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲಾ ಕಂಪನಿ ಓನರ್ಸ್ ಯೂಸ್ ಮಾಡ್ತಾರೆ 24 hour ಅವೈಲೇಬಿಲಿಟಿ ಇರೋ ರೋಬೋಟ್ಸ್ ಯೂಸ್ ಮಾಡ್ತಿದ್ರೆ. ಸೊ ಕಾರ್ ರಿಪೇರಿಂಗ್ ಆಗ್ಲಿ ಅಥವಾ ಮೋಟರ್ ಸೈಕಲ್ ಪ್ರಿಪೇರ್ ಮಾಡೋದಾಗ್ಲಿ ಅಥವಾ ಒಂದು ಏನೋ ಟಾಸ್ಕ್ ಪರ್ಫಾರ್ಮ್ ಮಾಡೋದಕ್ಕೆ ತುಂಬಾ ಕಂಪ್ನೀಸ್ ಈ ತರ ರೋಬೋಟ್ಸ್ ನ ಅಥವಾ ಮಿಷನ್ ಲರ್ನಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತಾ ಇದಾರೆ ಅವರ ಕಂಪ್ಯೂಟಿಂಗ್ ಇದು ಮಾಡೋದಕ್ಕೆ. ಕೆಲವೊಂದು ಡಿಸ್ಅಡ್ವಾಂಟೇಜ್ ಅದೇ ಇರುತ್ತೆ. ಡಿಸ್ಅಡ್ವಾಂಟೇಜಸ್ ಏನು ಅಂದ್ರೆ ಡಿಸ್ಅಡ್ವಾಂಟೇಜ್ AI ಅಂದ್ರೆ ಏನಂದ್ರೆ ಹೈ ಕಾಸ್ಟ್, ತುಂಬಾ ಕಾಸ್ಟ್. ಈ ತರ ಸಿಸ್ಟಮ್ ನ ಬೈ ಮಾಡಬೇಕು ಅಂದ್ರೆ ನಾರ್ಮಲ್ ಕಸ್ಟಮರ್ಸ್ ತುಂಬಾ ಕಾಸ್ಟ್, ಹೈ ಕಾಸ್ಟ್ ನ ಇವರು ಪೇ ಮಾಡ್ಬೇಕಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಂದು ರೋಬೋನ ತಂದು ಏನಾದ್ರು ಮನುಷ್ಯರು ಮಾಡೋ ಕೆಲಸ ರೋಬೋಟ್ ಮಾಡಿದ್ರೆ ಅದ್ರ ಕಾಸ್ಟ್ ಎಷ್ಟಿರುತ್ತೆ ಹೈ. ಇವ್ರಿಗೆ ಒಂದು 2 years ಕೊಡ್ತಿದ್ರೆ ಅವ್ರಿಗೆ 4 years ಕೊಡ್ಬೇಕಾಗುತ್ತೆ. ಓಕೆ, ಸೊ ಜಾಬ್ ಲಾಸ್ ಆಗುತ್ತೆ. ಯಾರಿಗೆ ಆಟೋಮೇಷನ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಸೊ ಇನ್ನು ವುಮೆನ್ ಯಾಕೆ ಇವ್ರು ಯಾಕೆ ಅಂತ ಸೊ ಜಾಬ್ ನಿಂದ ತೆಗ್ದಾಕೋದಿರುತ್ತೆ. ಆತರ ಜಾಬ್ ಲಾಸ್ ಕೂಡ ಪರ್ಸನ್ಸ್ಗೆ ವುಮೆನ್ಸ್ಗೆ ಇರುತ್ತೆ. ನೆಕ್ಸ್ಟ್ ನೋ ವುಮೆನ್ ಇಮೋಷನ್ಸ್, ಅದಕ್ಕೆ ವುಮೆನ್ ಇಮೋಷನ್ ಮಾಡೋದಕ್ಕೆ ಇದು ಮೇನ್ ಅಡ್ವಾಂಟೇಜ್. ವುಮೆನ್ ಎಮೋಷನ್ ಯಾವ್ದು ಇರೋದಿಲ್ಲ ಅದಕ್ಕೆ. ಫಾರ್ ಎಕ್ಸಾಂಪಲ್ ನೀವು ರೋಬೋ ಫಿಲಮ್ ನೋಡಿ ಅದು ಗೊತ್ತಾಗುತ್ತೆ. ರೋಬೋ ಫಿಲಮ್ ಅಲ್ಲಿ ಶೂಟ್ ಮಾಡಿದ್ರೆ ಎಮೋಷನ್ಸ್ ಇರೋ ಶೂಟ್ ಮಾಡ್ಬಿಡುತ್ತೆ, ಆತರ ಏನಿರುತ್ತಲ್ಲ. ರೋಬೋ ಫಿಲಮ್ ಬೆಸ್ಟ್, ರಜನಿಕಾಂತ್ ಆಕ್ಟ್ ಮಾಡೋ ಫಿಲಮ್ ಅದು ಬೆಸ್ಟ್. ನೀವು ಈ ತರ ಈ ಕ್ವಶನ್ ಗೆ ಅದನ್ನ ನೋಡ್ಬಿಟ್ಟು ನೀವು ಆನ್ಸರ್ ಮಾಡೋರು ನೋಡ್ಬೋದು. ಇದು ಯಾವ ತರ ವರ್ಕ್ ಆಗುತ್ತೆ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಏನು, ಇವೆಲ್ಲದಕ್ಕೂ ನೀವು ಆನ್ಸರ್ ಮಾಡಿ. ಇದಿಷ್ಟಕ್ಕೂ ಸೇರಿಸಿ 8 ಮಾರ್ಕ್ಸ್ ಇರುತ್ತೆ. ಓಕೆ, ಈ ತರ ಆನ್ಸರ್ಸ್ ನ ನೀವು ಫಸ್ಟ್ ಕ್ವಶನ್ ಗೆ ಫಸ್ಟ್ 1A ಕ್ವಶನ್ಸ್ ಗೆ ಒಂದ್ ವೇಳೆ ಕೇಳಿದ್ರೆ ಬರೆಯೋ ತರ ನಾನು ಹೇಳಿದ್ದೀನಿ. ಓಕೆನಾ, ಸೊ ಅರ್ಥ ಆಯ್ತು ಅನ್ಕೋತೀನಿ. ಏನೇನು ಅರ್ಥ ಆಗಿಲ್ಲ ಪ್ಲೀಸ್ ಕಾಮೆಂಟ್ ಅಲ್ಲಿ ಮತ್ತೆ ನನ್ನ ನಂಬರ್ನ ಕೊಟ್ಟಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.